ಹಾಯ್ ಸ್ಟೂಡೆಂಟ್ಸ್, ಇವಾಗ ನಾನು ಸೆಕೆಂಡ್ ಪಾರ್ಟ್ 2 ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗೆ ಅಂತ ಹೇಳ್ಬಿಟ್ಟು. ನಿಮಗೆ ಫಸ್ಟು ಥಿಯರಿ ನಿಮ್ಗೆ ಅರ್ಥ ಆದರೆ ಮಾತ್ರ ನೀವು ಪ್ರಾಕ್ಟಿಕಲ್ ಮಾಡೋಕ್ಕಾಗೋದು. ಬಟ್ ನಿಮ್ಗೆ ಈಸಿ ಇರುತ್ತೆ ಅಷ್ಟೇ. ಈ ಚಾಪ್ಟ್ರಲ್ಲಿ ನಿಮಗೆ ಜರ್ನಲ್ ಎಂಟ್ರಿ ಮತ್ತು ಬ್ಯಾಲೆನ್ಸ್ ಶೀಟ್ಸ್ ಇರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ತುಂಬ ಕಮ್ಮಿನೇ ಇದೆ, ತುಂಬ ಈಸಿ. ಎಷ್ಟು ಚಾಪ್ಟರ್ ಅಂದರೆ ಇದು ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಓಕೆನಾ? ಬಟ್ ಇದಂದರೆ ಏನು ಅಂತ ನಾನು ಹೇಳ್ತೀನಿ. ಚಾಪ್ಟರ್ ಸೆಕೆಂಡ್ ಇದು ಪಾರ್ಟ್ 1 ಆಲ್ರೆಡಿ ಅಪ್ಲೋಡ್ ಮಾಡಿ, ಇದು ಪಾರ್ಟ್ 2 ವಿಡಿಯೋ. ಓಕೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಕಾನ್ಸೆಪ್ಟ್. ಓಕೆ, ಇದರಲ್ಲಿ ನಾವು ಅಕೌಂಟಿಂಗ್ ಟ್ರೀಟ್ಮೆಂಟ್ ಆ್ಯಂಡ್ ಮೆಥಡ್ಸ್ನ ನೋಡ್ತೀವಿ. ಇದರಲ್ಲಿ ಜರ್ನಲ್ ಎಂಟ್ರಿ 6 to 7 ಬರುತ್ತೆ, ಬ್ಯಾಲೆನ್ಸ್ ಶೀಟ್ ಬರುತ್ತೆ. ಓಕೆ, ಇದು ಕಾನ್ಸೆಪ್ಟ್ ಏನು ಅಂತಂದರೆ, ಈಗ XYZ ಅಂತ ಒಂದು ಕಂಪನಿ ಇರುತ್ತೆ. ಓಕೆನಾ? ಅದು 2010 ಓಪನ್ ಆಗಿರುತ್ತೆ, ಬಟ್ ಅದು ಲಾಸ್ ನೋಡ್ತಾ ಇರುತ್ತೆ. ಮತ್ತೆ 2011 ಮಾಡ್ತಾ ಇರ್ತಾರೆ, ಮತ್ತೆ ಅದು ಲಾಸ್ ಆಗ್ತಾ ಇರುತ್ತೆ. ಮತ್ತೆ 2012 ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಮತ್ತೆ ಅದು ಲಾಸ್ ಆಗುತ್ತೆ. ಬಟ್ ಅವ್ರಿಗೆ ಇವಾಗ ಏನು ಬೇಕು? ಫಿನಾನ್ಷಿಯಲಿ ಹೆಲ್ಪ್ ಬೇಕಾಗುತ್ತೆ. ಫಿನಾನ್ಷಿಯಲಿ ಹೆಲ್ಪ್ ಬೇಕಾದಾಗ ಅವ್ರು ಏನು ಮಾಡ್ತಾರೆ? ಗೈಡೆನ್ಸ್ ಬೇಕು ಅವ್ರಿಗೆ. ಸೊ ಯಾವುದೋ ಕನ್ಸಲ್ಟೆನ್ಸಿಗೆ ಏನಾದರೂ ಹೇಳ್ತಾರೆ ಗೈಡೆನ್ಸ್ಗೋಸ್ಕರ. ಅದನ್ನು ಅಟ್ಲೀಸ್ಟ್ ಗ್ರೋತ್ ಮಾಡೋಕ್ಕೆ ಅವ್ರಿಗೆ ಇರೋ ಕಂಪ್ನಿನ ಮುಚ್ಚಕ್ಕೆ ಇಷ್ಟ ಆಗಿರಲ್ಲ. ಸೊ ಅವಾಗ ಏನು ಮಾಡ್ತಾರೆ ಅವರು? ಕಂಪ್ನಿನ ಅದನ್ನು ಹೇಗೆ ಪ್ರಾಫಿಟ್ ಕಡೆ ಕರ್ಕೊಂಡು ಹೋಗೋದು ಅಂತ ನೋಡ್ತೀವಿ ನಾವು. ಈ ಚಾಪ್ಟ್ರಲ್ಲಿ ನೋಡೋದೇ ನಾವು ಅದು. ಲಾಸ್ ಆಗ್ತಿರೋ ಕಂಪನಿ ನಾವು ಹೇಗೆ ಗ್ರೋತ್ ಮಾಡ್ತೀವಿ ಅಂತ, ಎಲ್ಲೆಲ್ಲಿ ನಾವು ಎಕ್ಸ್ಪೆನ್ಸಸ್ ಏನೇನಿರುತ್ತೆ ಅದೆಲ್ಲ ಎಲ್ಲೆಲ್ಲಿ ನಾವು ಕಮ್ಮಿ ಮಾಡ್ತೀವಿ, ಎಲ್ಲೆಲ್ಲಿ ಕಮ್ಮಿ ಮಾಡ್ಕೊಬೇಕು ಅಂತ ಇವರು ಕರೆಕ್ಟಾಗಿ ನಮಗೆ ಗೈಡ್ ಮಾಡ್ತಾರೆ. ಆವಾಗ ಅವ್ರು ಫಸ್ಟು ಏನು ಕೇಳ್ತಾರೆ? ಬ್ಯಾಲೆನ್ಸ್ ಶೀಟ್ ಕೇಳ್ತಾರೆ. ಬ್ಯಾಲೆನ್ಸ್ ಶೀಟಲ್ಲಿ ನಮ್ಗೆ ಗೊತ್ತಾಗುತ್ತಲ್ಲ, ಪ್ಲಸ್ ಆರ್ ಮೈನಸ್, ಎಲ್ಲಿ ನೆಗೆಟಿವ್ ಆಗ್ತಾಯಿದೆ, ಎಲ್ಲಿ ಪ್ಲಸ್ ಬರ್ತಾಯಿದೆ, ಪ್ರಾಫಿಟ್ ಎಲ್ಲಿ ಲಾಸ್ ಆಗ್ತಾಯಿದೆ ಅಂತ ಇದ್ರಲ್ಲಿ ನಾವು ನೋಡ್ಬೋದು. ಆವಾಗ ನೆಕ್ಸ್ಟು ಅಸೆಟ್ಸ್ ಓವರ್ ವ್ಯಾಲ್ಯೂಡ್ ಅಂತಂದರೆ, ಅಸೆಟ್ಸು ನಾವು ಅಗತ್ಯ ತಕ್ಕಂತೆ ಜಾಸ್ತಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಅದನ್ನು ತೊಗೊಂಡ್ಬಿಟ್ಟಿರ್ತೀವಿ, ಪರ್ಚೇಸ್ ಮಾಡಿರ್ತೀವಿ. ಸೊ ಅದನ್ನು ನಾವು ಓವರ್ ವ್ಯಾಲ್ಯೂಡ್ ಅಂತಂದರೆ ಅದೇ ಪರ್ಚೇಸ್ ಮಾಡಿದಾಗ ನಾವು ಅದನ್ನು ಎಲ್ಲಿ ರೆಡಿ ಮಾಡ್ಕೊಬೇಕು ಅಸೆಟ್ಸ್ ವ್ಯಾಲ್ಯೂನ ಅಂತ ಅವರು ಇಲ್ಲಿ ಜಡ್ಜ್ ಮಾಡ್ತಾರೆ. ನೆಕ್ಸ್ಟು ರಿವ್ಯಾಲ್ಯೂಯೇಷನ್ ಆಫ್ ಅಸೆಟ್ಸು ಅಂದರೆ ಅದೇ ಅಡ್ಜಸ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನಿರುತ್ತೆ ಅಸೆಟ್ಸ್, ಅದನ್ನು ರೇಟ್ಸ್ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ. ಸೊ ಆವಾಗ ಕಂಪನಿನ ಕಮ್ ಬ್ಯಾಕ್ ಮಾಡ್ಕೊಳ್ತಾರೆ. ಓಕೆ, ಇಷ್ಟೇ ಇದು ಕಾನ್ಸೆಪ್ಟ್. ತುಂಬ ಈಸಿ ಇದೆ, ಆರಾಮಾಗಿ ಮಾಡ್ಬೋದು. ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಲಿ ಅಂತ ಅಂದ್ಬಿಟ್ಟು. ಅದರಲ್ಲಿ ನಾನು ಮೆಥಡ್ಸ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್. ಫಸ್ಟ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತಂದರೆ ಏನಂತ ನೀವು ಅರ್ಥ ಮಾಡ್ಕೊಬೇಕು. ಹಂಗಂದರೆ ಆರ್ಗನೈಸಿಂಗ್ ಕಂಪನಿ ಅಂದರೆ ಒಳಗಡೆ ಏನೇನು ಲಾಸಸ್ ಇರುತ್ತೆ, ಅದರಲ್ಲಿ ಎಲ್ಲೆಲ್ಲಿ ನಾವು ಸರಿ ಮಾಡಬೇಕು, ಮತ್ತೆ ಕನ್ಸ್ಟ್ರಕ್ಟ್ ಆಗಿರೋ ಅದರ ರೀಕನ್ಸ್ಟ್ರಕ್ಷನ್ ಮಾಡಿಬಿಟ್ಟು ಕಂಪ್ನಿನ ಗ್ರೋತ್ ಮಾಡೋಕ್ಕೆ ನಾವು ರೀಕನ್ಸ್ಟ್ರಕ್ಷನ್ ಆಫ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಅದರಲ್ಲಿ 2 ಮೆಥಡ್ಸ್ ಇರುತ್ತೆ. ಒಂದು ಆಲ್ಟ್ರೇಷನ್ ಆಫ್ ಶೇರ್ ಕ್ಯಾಪಿಟಲ್, ಸೆಕೆಂಡ್ ಇದು ರಿಡಕ್ಷನ್ ಇನ್ ಶೇರ್ ಕ್ಯಾಪಿಟಲ್. ಈ ಎರಡು ನಮಗೆ ಇದರಲ್ಲಿ ಮೆಥಡ್ ಬರುತ್ತೆ. ಅದರಲ್ಲಿ ಸಬ್ ಟೈಟಲ್ಸ್ ಬಂದು ಸಬ್ ಡಿವಿಷನ್ ಆಫ್ ಶೇರ್ಸ್, ಕನ್ಸಾಲಿಡೇಷನ್ ಆಫ್ ಶೇರ್ಸ್, ಕನ್ವರ್ಷನ್ ಆಫ್ ಶೇರ್ಸ್ ಟು ಸ್ಟಾಕ್. ನೆಕ್ಸ್ಟು ರಿಡಕ್ಷನಲ್ಲಿ ಓನ್ಲಿ ಪೇಡ್ ಅಪ್ ಬೋತ್ ಫೇಸ್ ಆ್ಯಂಡ್ ಪೇಡ್ ಅಪ್ ವ್ಯಾಲ್ಯೂ. ಸಬ್ ಡಿವಿಷನ್ ಆಫ್ ಶೇರ್ಸ್ ಅಂತ ಅಂದರೆ ನೀವೇನು ಮಾಡ್ತಾರೆ ಅಂದರೆ, ಈಗ ಫೇಸ್ ವ್ಯಾಲ್ಯೂ ಅಂತ ಇರುತ್ತೆ. ಈಗ ಶೇರ್ಸ್ ಇರುತ್ತಲ್ಲ, ಸೊ ಅದರಲ್ಲಿ ಏನು 1 lakh ಇಂಟು 10 rupees ಈಚ್ ಅಂತ ಇರುತ್ತಲ್ಲ, ಸೊ ಅದನ್ನು ಡಿವೈಡ್ ಮಾಡಿಬಿಟ್ಟು ಇದರಲ್ಲಿ ಡಿವಿಷನ್ ಮಾಡಿಬಿಟ್ಟು ಆ ಶೇರ್ಸ್ನ ಅವ್ರು ಅದನ್ನು ಕಮ್ಮಿ ಮಾಡ್ತಾರೆ. ಕಮ್ಮಿ ಮಾಡಿಬಿಟ್ಟು ಅವಾಗ ಏನಾಗುತ್ತೆ, ಅವರಿಗೆ ಸ್ವಲ್ಪ ಅಲ್ಲಿ ಪಿಕಪ್ ಆಗ್ತಾರೆ. ಪಿಕಪ್ ಆದಾಗ ಅವ್ರಿಗೆ ಕೊಡೋ ಶೇರ್ಸಲ್ಲಿ ಅವಾಗ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಈಗ ನಾವು ಪ್ರಿಫರೆನ್ಷಿಯಲ್ ಶೇರ್ಸ್ ಅವ್ರದ್ದೆಲ್ಲ ಕೊಡ್ತೀವಲ್ವ ಅವರಿಗೆ. ಸೊ ಅವಾಗ ಅವ್ರೇನು ಮಾಡ್ತಾರೆ, ಒಂದು 10 ಮೊದಲಿಗೆ ಒಂದು 2% ಅಂದರೆ 2 ಕಮ್ಮಿ ಕೊಡೋದು, ಅವಾಗ 8 ಆಗುತ್ತೆ. ಸೊ ಆ ಥರ ನಾವು ಇದನ್ನು ನೋಡಿಕೊಂಡು ಇದರಲ್ಲಿ ಕಮ್ಮಿ ಮಾಡ್ಕೊತೀವಿ. ಇದು ಕನ್ಸಾಲಿಡೇಷನ್ ಆಫ್ ಶೇರ್ಸ್ ಅಂದರೆ ಇದರ ಅಪೋಸಿಟು, ಎಲ್ಲನೂ ಶೇರ್ಸ್ನ ಒಂದು ಮಾಡೋದು ಅಂತ. ನೆಕ್ಸ್ಟ್ ಕನ್ವರ್ಷನ್ ಆಫ್ ಶೇರ್ಸ್ ಟು ಸ್ಟಾಕ್. ಕನ್ಸಾಲಿಡೇಷನ್ ಶೇರ್ಸ್ ಅಂತ ಅಂದರೆ, ಇದಕ್ಕೆ ಸಪೋಸ್ ಎ ಕಂಪನಿ ಈಗ 50,000 ಶೇರ್ಸ್ ಇರುತ್ತೆ, ಅದು ಫೇಸ್ ವ್ಯಾಲ್ಯೂ 2 rupees ಈಚ್ ಇರುತ್ತೆ. ಓಕೆನಾ? ಆವಾಗ ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಾಯಿತು? 1 lakh ಈಚ್ ಆಯಿತು. ಈಗ ಕಂಪನಿ ಕನ್ಸಾಲಿಡೇಟ್ ಶೇರ್ಸ್ ಅಂತ ಅಂದರೆ ₹2 to 10 ಈಚ್ ಅಂತ ಅಂದರೆ ನ್ಯೂ ನಂಬರ್ ಆಫ್ ಶೇರ್ಸು 10,000 ಶೇರ್ಸ್. ಓಕೆ, ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ? 10 ಈಚ್ ಅಂತ ಇರುತ್ತೆ rupees. ಅದು ಟೋಟಲ್ ಶೇರ್ ಕ್ಯಾಪಿಟಲ್ ಎಷ್ಟಾಗುತ್ತೆ? 1 lakh ಆಗುತ್ತೆ. ಸೊ ನೋ ಚೇಂಜ್. ಸೊ ನಂಬರ್ ಆಫ್ ಶೇರ್ಸ್ ಡಿಕ್ರೀಸಸ್ ಬಟ್ ಫೇಸ್ ವ್ಯಾಲ್ಯೂ ಇನ್ಕ್ರೀಸಸ್. ಓಕೆನಾ? ಇದರಲ್ಲಿ ನೆಕ್ಸ್ಟ್ ಕನ್ವರ್ಷನ್ ಆಫ್ ಶೇರ್ಸ್ ಟು ಸ್ಟಾಕ್ ಹಂಗಂತ ಅಂದರೆ
ಈಗ ಕನ್ವರ್ಷನ್ ಆಫ್ ಶೇರ್ಸ್ ಇಂಟು ಸ್ಟಾಕ್ಸ್ ಮೀನ್ಸ್ ಕನ್ವರ್ಟಿಂಗ್ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಇಂಟು ಸ್ಟಾಕ್. ಓಕೆನಾ? ಈಗ ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ಸಪೋಸ್ ಎ ಕಂಪನಿ ಹ್ಯಾಸ್ 10,000 ಫುಲ್ಲಿ ಪೇಡ್ ಶೇರ್ಸ್ ಅಂತ ಅಂದ್ಕೊಳ್ಳಿ. ಫೇಸ್ ವ್ಯಾಲ್ಯೂ 10 ಈಚ್ ಇರುತ್ತೆ. ಅದರಲ್ಲಿ ಟೋಟಲ್ ಶೇರ್ಸ್ ಎಷ್ಟಿರುತ್ತೆ? 1 lakh. ಓಕೆ, ಇಫ್ ದಿ ಶೇರ್ಸ್ ಆರ್ ಕನ್ವರ್ಟೆಡ್ ಇಂಟು ಸ್ಟಾಕ್ ಕನ್ವರ್ಟ್ ಮಾಡ್ತೀವಿ ಅಂತ ಅಂದರೆ ಅದು ಏನಾಗುತ್ತೆ? ಕನ್ವರ್ಟ್ ಮಾಡ್ತಿದ್ದೀವಿ ಅಂತ ಅಂದರೆ ಸ್ಟಾಕ್ ವ್ಯಾಲ್ಯೂ ನಾವು 1 lakh ಮಾಡ್ತೀವಿ. ಸೊ ನಾವು ಇಟ್ ಈಸ್ ನಾಟ್ ಡಿವೈಡೆಡ್ ಇಂಟು ಶೇರ್ಸ್, ಇಟ್ ಈಸ್ ಸಿಂಪ್ಲಿ ಕಾಲ್ಡ್ ಸ್ಟಾಕ್ ಅಷ್ಟೇ. ಓಕೆನಾ? ಇದೇನಾಗುತ್ತೆ ಅಂತ ಅಂದರೆ ಇಟ್ ಈಸ್ ಫಾರ್ಮ್ಡ್ ಬೈ ಕನ್ವರ್ಟಿಂಗ್ ಫುಲ್ಲಿ ಪೇಡ್ ಶೇರ್ಸ್ ಓನ್ಲಿ. ಓಕೆನಾ? ಅಂದರೆ ಕನ್ವರ್ಷನ್ ಹೇಗೆ ಅಂತ ಅಂದರೆ ಈಗ ನಮ್ಮ ಹತ್ರ ಫುಲ್ಲಿ ಪೇಡ್ ಅಪ್ ಶೇರ್ಸ್ ಇರುತ್ತಲ್ಲ, ಈಗ 1, 2 ಈಗ ಅಲಾಟ್ಮೆಂಟು, ನೆಕ್ಸ್ಟು ರಿಸೀವ್ ಮಾಡಿರ್ತಾರೆ, ಅಪ್ಲಿಕೇಶನ್ ರಿಸೀವು ಅದೆಲ್ಲ ಫುಲ್ಲಿ ಪೇ ಮಾಡಿರ್ತಾರಲ್ಲ, ಅದನ್ನು ನಾವು ಸ್ಟಾಕಾಗಿ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಅದನ್ನು ಶೇರ್ಸ್ ಅಂದರೆ ಫಿಕ್ಸ್ಡ್ ಫೇಸ್ ವ್ಯಾಲ್ಯೂ ಥರ ₹10, 100 ಆ ಥರ ಎಕ್ಸೆಟ್ರಾ. ಓಕೆನಾ? ನೆಕ್ಸ್ಟು ರಿಡಕ್ಷನ್ ಶೇರ್ ಕ್ಯಾಪಿಟಲ್ನಲ್ಲಿ ಓನ್ಲಿ ಪೇಡ್ ಅಪ್ ಅಂತ ಅಂದರೆ ಇವಾಗ ನಾವು ಆಲ್ಟ್ರೇಷನ್ ಮಾಡ್ತಾ ಇರೋದು, ಇದರಲ್ಲೆಲ್ಲ ನಾವು ಆಲ್ಟ್ರೇಷನ್ ಮಾಡ್ಕೊತಿದ್ದೀವಿ, ಇದರಲ್ಲಿ ನಾವು ಕಮ್ಮಿ ಮಾಡ್ಕೊತಾ ಇದ್ದೀವಿ. ರಿಡಕ್ಷನ್ ಅಂತ ಅಂದ್ರೇ ಕಮ್ಮಿ ಅಂತ ಅರ್ಥ. ಓಕೆನಾ? ಅವಾಗ ಏನಂತೀವಿ ಇಲ್ಲಿ? ಓನ್ಲಿ ಪೇಡ್ ಅಪ್. ಯಾವುದ್ರಲ್ಲಿ ಕಮ್ಮಿ ಮಾಡ್ತೀವಿ? ಓನ್ಲಿ ಪೇಡ್ ಅಪ್ಪಲ್ಲಿ ನಾವು ಕಮ್ಮಿ ಮಾಡ್ತೀವಿ. ಅವ್ರಿಗೆ ನಾವು ಈಗ ಅವ್ರ ಹತ್ರ ನಾವು ದುಡ್ಡು ಇಸ್ಕೊಂಡಿರ್ತೀವಿ, ಸ್ಟಾರ್ಟಿಂಗು ಶೇರ್ಸ್ ಇಸ್ಕೊಂಡಿರ್ತೀವಿ ಅಂದರೆ ಅವ್ರಿಗೆ ನಾವು ಪ್ರಾಫಿಟಲ್ಲಿ ಕೊಡ್ತಾ ಇರ್ತೀವಲ್ಲ, ಈಗ 10%, 15% ಅಂತ. ಈಗ ಲೈಕ್ 10% ಕೊಡ್ತಿದ್ದೀವಿ ಅಂತ ಅಂದರೆ ಅದರಲ್ಲಿ ಒಂದು 8% ಕೊಡ್ತೀವಿ, ಅವ್ರೊಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು, ಕಮ್ಮಿ ಮಾಡ್ಕೊತೀವಿ. ಬೋತ್ ಫೇಸ್ ಆ್ಯಂಡ್ ಪೇಡ್ ಅಪ್ ವ್ಯಾಲ್ಯೂನಲ್ಲಿ ಅಂತಂದರೆ ನಾವು ಫೇಸ್ ವ್ಯಾಲ್ಯೂನಲ್ಲೂ ಕಮ್ಮಿ ಮಾಡ್ಕೊತೀವಿ, ದೆನ್ ನಾವು ಅವ್ರು ಕೊಡೋ ವ್ಯಾಲ್ಯೂನಲ್ಲೂ ನಾವು ಕಮ್ಮಿ ಮಾಡ್ತಾಯಿದ್ದೀವಿ. ಏನು ಮಾಡೋಕ್ಕಾಗಲ್ಲ. ಸೊ ಸಮ್ಟೈಮ್ಸ್ ಈ ಥರ ರಿಡಕ್ಷನ್ ಮಾಡಿದ್ರೇ ನಮಗೆ ಕಂಪ್ನಿ ಗ್ರೋ ಅಪ್ ಆಗೋದು. ಎಲ್ಲ ಕೊಡ್ತಾ ಹೋದರೆ ನಮಗೆ ಲಾಸ್ ಆಗುತ್ತಲ್ವಾ. ಅದಕ್ಕೋಸ್ಕರ ನಾವು ಇದ್ರಲ್ಲಿ ಕಮ್ಮಿ ಮಾಡ್ಕೊಳ್ತೀವಿ ಅಷ್ಟೇ, ಬೇರೆ ಏನಿಲ್ಲ. ನೋಡಿ ಇಲ್ಲೇ ಇದೆ 1,10,000 ಅಂತ ಅಂದ್ರೂ 80,000 ರೆಡ್ಯೂಸ್ ಮಾಡಿರ್ತೀವಿ. ಸೊ 1 lakh ಅದು 10 ಅಂತಲೂ ಇದೂ ನಮಗೆ ಕಮ್ಮಿ ಆಗುತ್ತೆ, ಇದೂ ಕಮ್ಮಿ ಆಗುತ್ತೆ ಅಷ್ಟೇ. ಓಕೆ, ಈಗ ಜರ್ನಲ್ ಎಂಟ್ರೀಸ್ ನೋಡೋಣ. ಓಕೆ, ಇದರಲ್ಲಿ 2 ಬರುತ್ತೆ. ಒಂದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಒಂದು ನೋಡ್ತೀವಿ. ಸೊ ಇದೆಲ್ಲ ಮಾಡ್ದಾದ್ಮೇಲೆ ನಮಗೆ ರೀಕನ್ಸ್ಟ್ರಕ್ಷನ್ ಅಕೌಂಟ್ ಅನ್ನೋದನ್ನ ನೋಡ್ತೀವಿ. ಇದರಲ್ಲಿ ಏನು ಅಂದರೆ ವೆನ್ ಫೇಸ್ ವ್ಯಾಲ್ಯೂ ರೆಡ್ಯೂಸ್ಡ್. ಈಗ ಫೇಸ್ ವ್ಯಾಲ್ಯೂ ಈಗ 1 lakh ಶೇರ್ಸ್ ಅಟ್ ₹10 ಈಚ್ ಅಂತ ಇರುತ್ತಲ್ಲ, ಅದನ್ನು ಫೇಸ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಓಕೆನಾ? ಇದು ನೋಡಿ, ಇದನ್ನು ನಾವು ಶೇರ್ಸು, ಇದು ಫೇಸ್ ವ್ಯಾಲ್ಯೂ ಇದು. ಓಕೆನಾ? ಅದನ್ನು ನಾವು ಕಮ್ಮಿ ಮಾಡಿದಾಗ ರೆಡ್ಯೂಸ್ಡ್ ಅಂತಂದ್ರೆ ಏನು? ರೆಡ್ಯೂಸಲ್ಲಿ ತಾನೇ ಇದೆ ಇದು ರಿಡಕ್ಷನಲ್ಲಿ. ಸೊ ಅದನ್ನು ಮಾತ್ರ ನಾವು ರಿಡಕ್ಷನ್ ಮಾಡ್ತೀವಿ. ಅವಾಗ ಏನಾಗುತ್ತೆ? ಹಳೇದು ಫೇಸ್ ವ್ಯಾಲ್ಯೂ ಏನಿರುತ್ತೆ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ನ್ಯೂ ಫೇಸ್ ವ್ಯಾಲ್ಯೂ ಅಂದರೆ ಹಳೇದು ನಾವು ಚೇಂಜ್ ಮಾಡಿಬಿಟ್ಟು ಹೊಸದು ಏನು ಹಾಕಿಡ್ತೀವಿ ಅದನ್ನು ನಾವಿಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಹಾಕೋಬೇಕು. ನೆಕ್ಸ್ಟು ಅದು ನಾವು ಕಮ್ಮಿ ಮಾಡಿರೋದೆಲ್ಲ ನಮ್ಗೆ ಎಲ್ಲಿ ಹೋಗುತ್ತೆ? ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಬರುತ್ತೆ. ಓಕೆನಾ? ಇಲ್ಲಿ ನಾವು ತಾನೇ ಮಾಡಿರ್ತೀವಿ, ಟೋಟಲ್ ಅಮೌಂಟ್ ಇರುತ್ತೆ ಪ್ಲಸ್ ಇದೇ ಇಷ್ಟೇ. ಆ್ಯಕ್ಚುಲಿ ಇದನ್ನು ನೋಡ್ಕೊಳ್ಳಿ, ಇದೇ ಫಾರ್ಮ್ಯಾಟ್ ನಿಮಗೆ. ಓಕೆನಾ? ಟು ಕ್ಯಾಪಿಟಲ್ ರಿಡಕ್ಷನ್, ಎಲ್ಲದಕ್ಕೂ ಕ್ಯಾಪಿಟಲ್ ರಿಡಕ್ಷನ್ ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಡಿ ಅಷ್ಟೇ. ಇವಾಗ ಏನಂದರೆ ವೆನ್ ಓನ್ಲಿ ಪೇಡ್ ಅಪ್ ವ್ಯಾಲ್ಯೂ ಈಸ್ ರೆಡ್ಯೂಸ್ ಆದರೆ, ಬರೀ ಪೇಡ್ ಅಪ್ ವ್ಯಾಲ್ಯೂ ಮಾತ್ರ ಕಮ್ಮಿ ಮಾಡ್ತಿದ್ರೆ ನಾವೇನಾಗುತ್ತೆ? ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್. ಯಾವಾಗ್ಲೂ ಇದೊಂದು ನೆನ್ಪಿಟ್ಕೊಳ್ಳಿ, ಕ್ರೆಡಿಟಲ್ಲಿ ಯಾವಾಗೂ ರಿಡಕ್ಷನ್ನೇ ಬರುತ್ತೆ. ಓಕೆನಾ? ತುಂಬ ಈಸಿ ಇದೆ ನೋಡಿ. ವೆನ್ ಓನ್ಲಿ ಪೇಡ್ ಅಪ್ ವ್ಯಾಲ್ಯೂ ಇಸ್ ರಿಡ್ಯೂಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್. ನೆಕ್ಸ್ಟು ವೆನ್ ಬ್ಯಾಲೆನ್ಸ್ ಆಫ್ ಎನಿ ರಿಸರ್ವ್ ಇನ್ ಟ್ರಾನ್ಸ್ಫರ್ಡ್. ಈಗ ಬ್ಯಾಲೆನ್ಸ್ ಜನರಲ್ ರಿಸರ್ವಲ್ಲಿ ಏನಾರು ಅಮೌಂಟ್ ಇರುತ್ತಲ್ವಾ, ಅದನ್ನು ಟ್ರಾನ್ಸ್ಫರ್ ಮಾಡಬೇಕಂತ ಅಂದರೆ ಅದನ್ನು ಖಾಲಿಯಾಗಿ ಹೋಗ್ಬಿಡುತ್ತಲ್ಲ, ಲಾಸಲ್ಲಿದೆ. ಇವಾಗ ನಾವು ಇಟ್ಕೊಂಡು ಸುಮ್ಮನೆ ರಿಸರ್ವೇಷನ್ ಇಟ್ಕೊಂಡ್ರೆ ಏನಾದ್ರು ಯೂಸ್ ಇದೆಯಾ? ಸೊ ಏನೂ ಯೂಸ್ ಇಲ್ಲ. ಸೊ ಅದನ್ನು ನಾವೇನು ಮಾಡಬೇಕು? ಅದರಿಂದನೂ ತೆಗಿಬೇಕು. ರಿಸರ್ವ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್ ಅದರಲ್ಲಿ ಹಾಕ್ಕೊಂಡು ನಮಗೆ ಸ್ವಲ್ಪ ಗ್ರೋತ್ ಮಾಡ್ಕೊಬೇಕು. ನೆಕ್ಸ್ಟು ಸ್ಯಾಕ್ರಿಫೈಸ್ ಬೈ ಡಿಬೆಂಚರ್ ಹೋಲ್ಡರ್ಸ್ ಆ್ಯಂಡ್ ಕ್ರೆಡಿಟರ್ಸ್. ಅದೇ ನಾವು ಹೇಳಿದ್ನಲ್ಲ ಇಲ್ಲಿ, ಅವ್ರು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ಅಂತ ಆಲ್ಟ್ರೇಷನಲ್ಲಿ. ಅದೇನು ಮಾಡಬೇಕು? ಆ ಥರ ಇದ್ದಾಗ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಅದು ಮಾಡಿದಾಗ ಇದೇ ಬರಬೇಕೇನಿಲ್ಲ. ಡಿಬೆಂಚರ್ಸ್ ಹೋಲ್ಡರ್ಸ್ ಇರ್ತಾರೆ, ಡಿಬೆಂಚರ್ಸ್ ಅಕೌಂಟ್ ಡೇಟಾ. ನೆಕ್ಸ್ಟು ಕ್ರೆಡಿಟರ್ಸ್ ಇದೆ, ಕ್ರೆಡಿಟರ್ಸ್ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್. ಏನಿರುತ್ತೋ ಕ್ವಶನಲ್ಲಿ ಅದನ್ನು ಡೇಟಾಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಕ್ರೆಡಿಟರ್ ಬಂದು ಟು ಕ್ಯಾಪಿಟಲ್ ರಿಡಕ್ಷನಲ್ಲಿ ಹಾಕ್ಕೊಳ್ಳಿ. ನೆಕ್ಸ್ಟು ಡಿಕ್ರೀಸ್ ಇನ್ ದ ವ್ಯಾಲ್ಯೂ ಆಫ್ ಲಿಯಾಬಿಲಿಟಿ ಅಂತ ಬಂದಾಗ ಲಿಯಾಬಿಲಿಟಿ ಅಕೌಂಟ್ ಡೇಟಾ ಟು ಕ್ಯಾಪಿಟಲ್ ರಿಡಕ್ಷನ್. ಬಟ್ ಇಲ್ಲಿ ಉಲ್ಟಾ ಆಗುತ್ತೆ ನೋಡಿ, ಇನ್ಕ್ರೀಸ್ ಆಫ್ ಲಿಯಾಬಿಲಿಟಿ ಅಂದರೆ ಸಾಲ ಇಲ್ಲಿ ಜಾಸ್ತಿ ಆಗ್ತಿದ್ರೆ
ಏನಾದ್ರು ಉಲ್ಟಾ ಬರುತ್ತೆ, ರಿಡಕ್ಷನ್ನು ಮೇಲೆ ಬರುತ್ತೆ, ಕ್ಯಾಪಿಟಲ್ ರಿಡಕ್ಷನ್ ಡೇಟಾ ಟು ಲಿಯಾಬಿಲಿಟಿ ಅಂತ ಬರುತ್ತೆ. ಓಕೆನಾ. ನೆಕ್ಸ್ಟು ನಾನು ಹೇಳಿದ್ನಲ್ಲ, ಫಸ್ಟ್ ಮೆಥಡ್ ಜರ್ನಲ್ ಎಂಟ್ರಿ ಆಯಿತು. ಅದಾದಮೇಲೆ ನಿಮ್ಗೇನು ಬರುತ್ತೆ, ರಿಡಕ್ಷನ್ ಅಕೌಂಟ್ ಒಂದು ಅಕೌಂಟ್ ಮಾಡಬೇಕು ಅಂದ್ಬಿಟ್ಟು ಅದು ಇದೇ ಅಕೌಂಟು. ಅಲ್ಲೇನು ಬರ್ತಾರೆ ಅದನ್ನು ಹಾಕ್ಬಿಟ್ಟು ರಿಡಕ್ಷನ್ ಅಂತ ಬರ್ಕೊಂಡು ಇದು ಸೆಕೆಂಡ್ನೇದು ತೊಗೊಳ್ಳಿ. ಇದರಲ್ಲಿ ಏನಂತಾನೆ ವೇರಿಯಸ್ ಅಕಾಮುಲೇಟೆಡ್, ನಾನು ಸ್ಟಾರ್ಟಿಂಗ್ ಕಾನ್ಸೆಪ್ಟಲ್ಲಿ ತೋರಿಸಿದ್ದೆ ಅಲ್ವಾ, ಲಾಸಸ್ ಆದರೆ, ಫಿಕ್ಚರ್ಸ್ ಅಸೆಟ್ಸ್ ಆದರೆ ಆ್ಯಂಡ್ ಲಾಸ್ ಆನ್ ಅಸೆಟ್ಸ್ ರಿಟರ್ನ್ ಆಫ್ ಆದರೆ ಏನು ಮಾಡಬೇಕು ಅಂತ ಏನಿಲ್ಲ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾರ್ ಅಂತ ಹಾಕ್ಕೊಳ್ಳಿ. ಅದು ಅಮೌಂಟ್ ಏನಿದೆ ಇಲ್ಲಿ ಬರ್ಕೊಳ್ಳಿ. ನೆಕ್ಸ್ಟ್ ಈ 3 ಅವ್ರು ಕೊಡಲಿ ಬಿಡಲಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲ ಅಂದರೆ ಡಿಸ್ಕೌಂಟು ಗುಡ್ ವಿಲ್ ಏನೇ ಇರಲಿ, ಅವ್ರು ಕೊಡಲಿ ಬಿಡಲಿ, ಸುಮ್ಮನೆ ಅದು ಹಾಕ್ಕೊಳ್ಳಿ, ಇಲ್ಲಾಂದರೆ ಮಾರ್ಕ್ಸ್ ನಿಮಗೆ ಕಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಇದ್ದಾಗ ನೀವು ಹಾಕ್ಕೊಳ್ಳಿ, ಸುಮ್ಮನೆ ಹಾಕ್ಕೊಳ್ಬೇಕಾದ್ರೆ ಅಮೌಂಟು ನಿಲ್ ಅಂತ ಹಾಕ್ಕೊಳ್ಳಿ. ಬಟ್ ಇದನ್ನು ತೋರಿಸಿರಿ ಅಷ್ಟೇ. ಈಗ ಏನು ಕೊಟ್ಟಿರ್ತಾರೆ, ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋ ಡಿಸ್ಕೌಂಟ್ ಹಾಕ್ಕೊಳ್ಳಿ, ಗುಡ್ ವಿಲ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದು ಬೇಕಾದ್ರೆ ಆಪ್ಷನ್ಸು ಅಸೆಟ್ಸ್ ಕವರ್ ವ್ಯಾಲ್ಯೂಡ್ ಅಸೆಟ್, ಇದೇನೋ ಕ್ವಶನಲ್ಲಿ ಕೊಟ್ಟಿದ್ರೆ ಹಾಕ್ಕೊಳ್ಳಿ. ನೆಕ್ಸ್ಟ್ ನಾನು ಪ್ರಾಬ್ಲಮ್ ಮಾಡ್ಬೇಕಾದ್ರೆ ನಿಮಗೆ ಡೀಟೇಲಾಗಿ ಹೇಳ್ತೀನಿ, ಸುಮ್ಮನೆ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಗಲಿ ಅಂತ ಅಷ್ಟೇ. ಲಾಸ್ ಆಗಿರೋ ಕಂಪ್ನಿನ ನಾವು ಹೇಗೆ ಗ್ರೋತ್ ಮಾಡೋದು, ಎಲ್ಲಿ ಆಲ್ಟ್ರೇಷನ್ ಮಾಡೋದು, ಎಲ್ಲಿ ರಿಡಕ್ಷನ್ ಮಾಡಬೇಕು ಅಂತ ಅಷ್ಟೇ ಇದು ಕಾನ್ಸೆಪ್ಟು. ತಲೆಯಲ್ಲಿ ಇಟ್ಕೊಳ್ಳಿ, ತುಂಬ ಈಸಿ ಇದೆ, ವರ್ಕೌಟ್ ಮಾಡಿ. ನೀವು ಇದರಲ್ಲಿ ನನ್ನ ಚಾನಲ್ ಏನೋ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಅಟ್ಲೀಸ್ಟ್ 60+ ಸ್ಕೋರ್ ಮಾಡ್ಬೋದು. ಓಕೆನಾ. ನೆಕ್ಸ್ಟು ಮಾಡಲ್ ಪೇಪರ್ಸ್ ಅದು ಇದು ನಾನು ನಿಮಗೆಲ್ಲ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋಣ. ನೆಕ್ಸ್ಟು ಟು ರೀಕನ್ಸ್ಟ್ರಕ್ಷನ್ ಎಕ್ಸ್ಪೆನ್ಸಸ್ ಹಾಕೊಂಡೆ. ಎಕ್ಸ್ಪೆನ್ಸಸ್ ಏನಿರುತ್ತೆ ಅದು, ಬಟ್ ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಈ 3 ಹಾಕ್ಕೊಳ್ಳಿ. 2 ನೆಕ್ಸ್ಟ್ ಏನು ಕೊಟ್ಟಿರ್ತಾನೆ ಅದೆಲ್ಲ ಇಲ್ಲಿ ಹಾಕ್ಕೊಳ್ಳಿ, ಕ್ರೆಡಿಟ್ ಸೈಡು. ನೆಕ್ಸ್ಟು ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಮತ್ತೆ ಹಾಕ್ಕೊಳ್ಳಿ. ನೆಕ್ಸ್ಟು ಇಫ್ ಬ್ಯಾಲೆನ್ಸ್ ಈಸ್ ಲೆಫ್ಟ್, ಏನಾದ್ರು ಬ್ಯಾಲೆನ್ಸ್ ಲೆಫ್ಟ್ ಇತ್ತು ಅಂದರೆ ಇದು ಹಾಕ್ಕೊಳ್ಳಿ. ಇದು ಕಂಪಲ್ಸರಿ, ಇದು ಇರಲೇಬೇಕು. ಇದು ಪಿ ಆ್ಯಂಡ್ ಎಲ್ ಅಕೌಂಟು. ಓಕೆನಾ. ಇದೆಲ್ಲ ಆವಾಗ ನೆಕ್ಸ್ಟು ಅಮೌಂಟಲ್ಲಿ ಏನಿರುತ್ತೆ ಇದೆಲ್ಲ ಮಾಡಿ ಮೈನಸ್ ಮಾಡ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ, ಸಮ್ ಮಾಡ್ಬೇಕಾದ್ರೆ ಇದನ್ನು ಹೇಳ್ಕೊಡ್ತೀನಿ ಹೇಗೆ ಅಂದ್ಬಿಟ್ಟು. ಓಕೆನಾ. ಇವಾಗ ಇದು ನೆಕ್ಸ್ಟು ಪಾರ್ಟ್ 3ನಲ್ಲಿ ನಾನು ನಿಮಗೆ ಸಮ್ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಇವತ್ತಿಗೆ ಇಷ್ಟು ಸಾಕು. ಕಾನ್ಸೆಪ್ಟ್ ತುಂಬಾ ನಿಮ್ಗೆ ಹೇಳಿದ್ರೆ ಅರ್ಥ ಆಗಲ್ಲ, ಯಾಕಂದರೆ ಓದೋ ಹುಡುಗರು ತುಂಬ ಹೇಳಿದ್ರೆ ಇಷ್ಟೊಂದು ಇದೆಯಾ ಅಂತ ತಲೆ ಕೆಡ್ಸ್ಕೊತೀರ. ಏನೂ ತಲೆ ಕೆಡ್ಸ್ಕೊಬೇಡಿ, ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ನಿಮಗೆ. ಕನ್ನಡದಲ್ಲೇ ಆದಷ್ಟು ನಾನು ಟ್ರೈ ಮಾಡ್ತೀನಿ ಹೇಳ್ಕೊಡೋಕ್ಕೆ. ಬಟ್ ಇದು ಈಸಿ, ನಿಮಗೇನೋ ಅರ್ಥ ಆಗಲಿಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ಓಕೆನಾ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹಾಗೆ ಹೇಳಿ. ಓಕೆನಾ. ಈ ಸಲದಿಂದ ನಿಮಗೆ ಕರೆಕ್ಟಾಗಿ ನಾನು ಡೈಲಿ ಆಗಲಿಲ್ಲ ಅಂತ ಅಂದರೂ ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಿಮಗೆ ಎಲ್ಲ ಚಾಪ್ಟರ್ಸು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟು ಪಾರ್ಟ್ 3 ವಿಡಿಯೋನು ನಾನು ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.